ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. SRH ತಂಡದ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದಂಥ KKR ತಂಡದ ಕ್ಯಾಪ್ಟನ್ ಆಗಿರುವಂತಹ ಅಜಿಂಕ್ಯ ರಹಾನೆ ಅವರು ನೀಡಿದರೆ ಸ್ಫೋಟಕ ಹೇಳಿಕೆ. ಹೌದು ಸ್ನೇಹಿತರೆ, SRH ತಂಡದ ವಿರುದ್ಧ ಹೀನಾಯವಾಗಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ತೋರಿ 65 ರನ್ಗಳಿಂದ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದಂಥ ಅಜಿಂಕ್ಯ ರಹಾನೆ ಅವರು ಈ ಸೋಲಿನ ಬಗ್ಗೆ ಹಾಗೂ ಈ ಪಂದ್ಯದಲ್ಲಿ ನಾವು ಎಲ್ಲಿ ಹಿಡಿದಿದ್ದೇವೆ ಎಂಬಂತ ಅಚ್ಚರಿ ಹೇಳಿಕೆಗಳನ್ನು ನೀಡಿದ್ದಾರೆ. ಅವರು ನೀಡಿರುವಂತಹ ಹೇಳಿಕೆಗಳು ಏನನ್ನುವುದನ್ನು ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ನೀವು ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೆ ನೋಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟಕ್ಕೂ ಅಜಿಂಕ್ಯ ರಹಾನೆ ಅವರು ನೀಡಿರುವಂತಹ ಅಚ್ಚರಿ ಹೇಳಿಕೆಗಳು ಏನು ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ SRH ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 8 ವಿಕೆಟ್ ಕಳೆದುಕೊಂಡು 226 ರನ್ಗಳ ಬೃಹತ್ ಮೊತ್ತವನ್ನೇ ಕಲೆ ಹಾಕಿತು ಅಂತಲೇ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಓಪನಿಂಗ್ ಜೋಡಿಯಾಗಿರುವಂಥ ಡ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಅವರು ಮೊದಲ ವಿಕೆಟ್ನಷ್ಟಕ್ಕೆ 82 ರನ್ಗಳನ್ನು ಕಲೆ ಹಾಕೋದ್ರ ಮೂಲಕ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿದರು ಅಂತಲೇ ಹೇಳ್ಬೋದು. ಕ್ಲಾಸನ್ ಅವರು ಡ್ರಾವಿಸ್ ಹೆಡ್ ಅವರು 46 ರನ್ ಹಾಗೂ ಅಭಿಷೇಕ್ ಶರ್ಮಾ ಅವರು 88 ರನ್ಗಳ ನೆರವಿನಿಂದ, ಹೆನ್ರಿಚ್ ಕ್ಲಾಸನ್ ಅವರು 52, ನಿತೀಶ್ ರೆಡ್ಡಿ ಅವರು 39 ರನ್ಗಳ ನೆರವಿನಿಂದ SRH ತಂಡವು 220+ ಗಡಿಯನ್ನೇ ದಾಟಿತಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ಪರ ನೋಡುವುದಾದರೆ ವೈಭವ್ ಆರ್ಆರ್ ಅವರು 2 ವಿಕೆಟ್, ಬ್ಲೆಸ್ಸಿಂಗ್ ಮುಜುಬೇರ್ 4 ವಿಕೆಟ್ ಹಾಗೂ ಕಾರ್ತಿಕ್ ತ್ಯಾಗಿ, ಅನುಕೂಲ್ ರಾಯ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಬೃಹತ್ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ KKR ತಂಡಕ್ಕೆ ಹೇಳಿಕೊಳ್ಳುವಂಥ ಏನು ಬ್ಯಾಟಿಂಗ್ ಪ್ರದರ್ಶನವೇನು ತೋರಲಿಲ್ಲ. ಇದರಲ್ಲಿ ಬಂದ್ಬಿಟ್ಟು ಪಿನ್ನಲೆನ್ ಅವರು 28 ರನ್, ರಘುವಂಶಿ ಅವರು 57 ರನ್, ರಿಂಕು ಸಿಂಗ್ ಅವರು 35 ರನ್ಗಳ ನೆರವಿನಿಂದ KKR ತಂಡವು 16 ಓವರ್ಗಳಲ್ಲಿ ತನ್ನೆಲ್ಲ 10 ವಿಕೆಟ್ ಕಳೆದುಕೊಳ್ಳುವ ಮೂಲಕ 161 ರನ್ಗೆ ಆಲ್ಔಟ್ ಆಗುವುದರ ಮೂಲಕ 65 ರನ್ಗಳಿಂದ ಹೀನಾಯವಾಗಿ ಸೋಲಬೇಕಾಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಬೌಲಿಂಗ್ ಪರ ನೋಡುವುದಾದರೆ ಜಯದೇವ್ ಉನದ್ಕಟ್ ಅವರು 3 ವಿಕೆಟ್, ಇಶಾನ್ ಮಲಿಂಗ್ ಅವರು 2 ವಿಕೆಟ್, ನಿತೀಶ್ ರೆಡ್ಡಿ ಅವರು 2 ವಿಕೆಟ್ ಹಾಗೂ ಹರೀಶ್ ದುಬೆ ಅವರು 1 ವಿಕೆಟ್ ಪಡೆಯುವುದರ ಮೂಲಕ ಈ KKR ತಂಡವನ್ನು ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಮಾಡಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ KKR ತಂಡದ ಕ್ಯಾಪ್ಟನ್ ಆಗಿರುವಂಥ ಅಜಿಂಕ್ಯ ರಹಾನೆ ಅವರು ಈ ರೀತಿಯಾಗಿ ತಿಳಿಸಿರುತ್ತಾರೆ ಸ್ನೇಹಿತರೆ. ನಾವು ಮೊದಲಿಗೆ ಬಂದ್ಬಿಟ್ಟು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳಬೇಕಿತ್ತು. ನನ್ನ ತಪ್ಪು ನಿರ್ಧಾರದಿಂದ ನಾವು ಚೇಸಿಂಗನ್ನು ಆಯ್ಕೆ ಮಾಡಿಕೊಂಡೆವು. ಇದು ಮೊದಲಿಗೆ ನಮಗೆ ಮೈನಸ್ ಪಾಯಿಂಟ್ ಆಯಿತು. ಯಾಕಪ್ಪ ಅಂದರೆ ಮೊದಲಿಗೆ ನಮ್ಮ ತಂಡವು ಬ್ಯಾಟಿಂಗಲ್ಲಿ ಚೆನ್ನಾಗಿ ಪ್ರದರ್ಶನ ತೋರುವುದಿಲ್ಲ ಅಂದಿಗೆ ನಾನು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡೆ. ಆದರೆ ನಮ್ಮ ತಂಡವು ಸಹ ಚೇಸಿಂಗಲ್ಲಿ ಸಹ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಹೀನಾಯವಾಗಿ ಸೋಲಬೇಕಾಯಿತು ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ನಮ್ಮ ತಂಡದಲ್ಲಿರುವಂಥ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಸಹ ರನ್ಔಟ್ ಆಗುವುದರ ಮೂಲಕ ಮತ್ತು ಕಡಿಮೆ ರನ್ನಿಗೆ ಔಟ್ ಆಗುವುದರ ಮೂಲಕ ವ್ಯವಲನತ್ತನೇ ನಡೆದಾರೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ನಮ್ಮ ತಂಡವು ಸೋಲಬೇಕಾಯಿತು. ಮತ್ತು ನಮ್ಮ ತಂಡದ ಬೌಲಿಂಗ್ ನೋಡುವುದಾದರೆ ಹೇಳಿಕೊಳ್ಳುವಂಥ ಬೌಲಿಂಗ್ ಪ್ರದರ್ಶನವೇನು ತೋರಲಿಲ್ಲ. ನಮ್ಮ ತಂಡವು ಕಳಪೆ ಬೌಲಿಂಗ್ ಪ್ರದರ್ಶನದಿಂದ ಬಹು ದೊಡ್ಡ ಟಾರ್ಗೆಟನ್ನೇ ಬಿಟ್ಟುಕೊಟ್ಟರು ಅಂತಲೇ ಹೇಳ್ಬೋದು. ನಾವು ಮುಂದಿನ ಪಂದ್ಯದಲ್ಲಿ ಒಳ್ಳೆ ಪ್ಲೇಯಿಂಗ್ ಎಲೆವನ್ನು ಮಾಡಿಕೊಂಡು ಒಳ್ಳೆಯ ಕಂಬ್ಯಾಕ್ ಮಾಡುತ್ತೇವೆ ಅಂತ ಹೇಳಿರ್ತಾರೆ ಸ್ನೇಹಿತರೆ. ನಿಮಗೇನು ಅನ್ನಿಸುತ್ತದೆ ಸ್ನೇಹಿತರೆ? ಅಜಿಂಕ್ಯ ರಹಾನೆ ಅವರು ಹೇಳಿರುವಂತಹ ಹೇಳಿಕೆಗಳೆಲ್ಲವನ್ನು ನೀವು ಕೇಳಿದರೆ ನಿಮಗೆ ಏನು ಅನ್ನಿಸುತ್ತದೆ ಅದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆಲ್.